ಸಂಕೀರ್ತ್, ನಾವು ಮಾತಾಡ್ತಾ ಇದ್ವಿ ಇವತ್ತು ಎಷ್ಟು ಅಂದರೆ ಸದನದಲ್ಲೂ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಾನೇ ಸಿ ಎಮ್ಮು ಇಂತೆಲ್ಲ ಮಾತನಾಡುವಾಗಲೂ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರಯತ್ನ ಫಲಾಫ ಕೊಡದೇ ಇರ್ಬೋದು, ಅದರ ಪ್ರಾರ್ಥನೆ ಒಂದಲ್ಲ ಒಂದು ಸಹ ಫಲಿಸುತ್ತೆ ಅಂತ. ಕಂಟಿನ್ಯೂ ಟೆಂಪಲ್ ರನ್ ಇದ್ದಾರೆ, ಪೂಜೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಒಂದು ಕಡೆ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಡಿನ್ನರ್ ಮೀಟಿಂಗ್ಗಳ ಬಗ್ಗೆನೂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ಈ ಡಿನ್ನರ್ ಮೀಟಿಂಗ್ ಬಗ್ಗೆನೂ ನಿಮ್ಮ ಪಕ್ಷ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡುತ್ತೆ. ಡಿನ್ನರ್ ಮೀಟಿಂಗ್ಗಳು ಹೆಚ್ಚಾಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಆದ್ಮೇಲೆ ಸಿದ್ದರಾಮಯ್ಯನವರು ಬಹಳ ಆಕ್ಟಿವ್ ಆಗಿದ್ದಾರೆ ಅಂತ ಅಶೋಕ್ ಅವ್ರು ಮಾತಾಡ್ತಾರೆ ಇವತ್ತು. ಈಗ ಏನಾಗ್ಬಿಟ್ಟಿದೆ, ಈಗ ಎರಡೂವರೆ ವರ್ಷ ಒಪ್ಪಂದ ಅಂತ ಇದು ಕಾಂಗ್ರೆಸ್ಸಿನ ಒಂದು ಒಳ ಅಲಿಖಿತ ಒಪ್ಪಂದ ಅಂತ ಅವ್ರುಗಳು ಏನು ಹೇಳ್ಕೊತಾರೆ. ಸೊ ಅದರ ಒಂದು ಮುಗಿದ ಭಾಗದಲ್ಲಿ ಅವರವರಿಗೆ ಬಣ್ಣದ ನಾಯಕರಿಗೆ ಒಂದೊಂದು ತವಕ ಇರುತ್ತೆ. ನಾನು ಈ ಬಾರಿ ಮುಖ್ಯಮಂತ್ರಿ ಆಗಬೇಕು, ನಾನು ಈ ಬಾರಿ ನನಗೊಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಸ್ವಾಭಾವಿಕವಾಗಿ ಒಂದು ಆಶಾ ಮನೋಭಾವನೆಯಲ್ಲಿ ಅವರು ಇರ್ತಾರೆ. ಸೊ ಅದರ ಒಂದು ಭಾಗದಲ್ಲಿ ಇದೆಲ್ಲ ಒಂದು ಕಡೆ ಮುಂದುವರೆದು ಸ್ವಲ್ಪ ಹೆಚ್ಚಾಗಿ ಈ ಬ್ರೇಕ್ಫಾಸ್ಟ್ ಆಯಿತು. ಈಗ ಬ್ರೇಕ್ಫಾಸ್ಟ್ 2 ಬಾರಿ ಆದಮೇಲೆ ಈಗ ಡಿನ್ನರ್ 2 ಬಣದ್ದು ಡಿನ್ನರ್ ಮೀಟಿಂಗ್ ಎಲ್ಲ ಆಗಿದೆ. ಆದರೆ ಇಲ್ಲಿ ಏನಂದರೆ ಅವರವರ ಒಂದು ಪರಸ್ಪರ ರಾಜಕೀಯ ಶಕ್ತಿ ಪ್ರದರ್ಶನ ಇದು ಹೆಚ್ಚಾಗಿ ತೋರಿಸ್ತಾ ಇದೆ ಅಂತ ನನಗನ್ಸುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಡಿನ್ನರ್ ಮೀಟಿಂಗಲ್ಲಿ ಅವರು ಎಲ್ಲರ ಹತ್ರನೂ ಹೋಗಿ ಒಂದು ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡಿ ಅದೊಂದು ವರದಿಯಾಗಿದೆ ಅಂತ ಕೇಳ್ಪಟ್ಟೆ. ಹಾಗೆ ಇದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕರೆದಾಗಲೂ ಕೂಡ ಅವರ ಒಂದು ಡಿನ್ನರ್ ಮೀಟಿಂಗಲ್ಲೂ ಈ ರೀತಿ ಅವರ ಬಣದ ಮತ್ತು ಸಿದ್ದರಾಮಯ್ಯನವರ ಬಣದ ಒಂದು ನಾಯಕರು ಕೂಡ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೂಡ ನಾವು ವರದಿಗಳಲ್ಲಿ ಕೇಳಿದ್ದೀವಿ. ಸೊ ಇದೇನಾಗಿದೆ, ಇವರ ಪರಸ್ಪರ ಕಚ್ಚಾಟದಲ್ಲಿ ಏನಾಗುತ್ತೆ ಅನ್ನೋದು ಒಂದು ಹೈಕಮಾಂಡ್ ಕಡೆ ಇವರು ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೋ ಅಲ್ಲಿವರೆಗೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಎಲ್ಲೋ ಒಂದು ಕಡೆ ಪಾಪ ಹತಾಶಾ ಮನೋಭಾವದಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದು ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಅಷ್ಟು ವೀಕ್ ಆದ್ರೆ ಸಿದ್ದರಾಮಯ್ಯನವರು ಅಂತ ಒಂದ್ಸತಿ ಅವರ ಬಣದ ನಾಯಕರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು ಅಂತ ನಾನು. ಪ್ರಯತ್ನ ಫಲಿಸಿದ್ರು, ಪ್ರಾರ್ಥನೆ ಫಲಿಸುತ್ತೆ. ಡಿಕೆಶಿ ಗಾಢವಾದಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಆಂಧ್ಲೆ ಶ್ರೀ ಜಗದೀಶ್ವರಿ ದೇಗುಲದಲ್ಲಿ ಡಿಸಿಎಂ ಡಿಕೆಶಿ ಪೂರ್ಣ ಪೂಜೆಯನ್ನು ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಬಳಿಯ ಅಂದ್ಲೆ ಎಂಬಲ್ಲಿ ಇರುವಂತಹ ದೇಗುಲ ಇದು. 1.5 ಗಂಟೆಗೂ ಅಧಿಕ ಕಾಲ ಜಗದೀಶ್ವರಿ ಸನ್ನಿಧಿಯಲ್ಲಿ ಪೂಜೆ ನೆರವೇರಿಸಿದ್ರು. ದೇವಿ ಸನ್ನಿಧಿಯ ಪ್ರಶ್ನಾ ಕಾರ್ಯದಲ್ಲಿ ಡಿಕೆಶಿಗೆ ಅಭಯ ಸಿಕ್ಕಿದೆಯಂತೆ. 1 ತಿಂಗಳಲ್ಲಿ ಡಿಕೆಶಿಗೆ ಪಟ್ಟಾಭಿಷೇಕ ಅಂತ ತಾಯಿ ಜಗದೀಶ್ವರಿ ಅಭಯ ನೀಡಿದ್ದಾಳೆ. ಐದು ವರ್ಷದ ಹಿಂದೆ ಬಂದು ನಾನಿಲ್ಲಿ ಪ್ರಾರ್ಥನೆ ನಡೆಸಿದ್ದೆ, ಅದು ಈಡೇರಿದೆ, ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಅಂತ ಮುಗುಳ್ನಗೆ ಬೀರಿ ಸಾಗಿದ್ರು ಡಿ ಕೆ ಶಿವಕುಮಾರ್. ಡಿಕೆಶಿಗೆ ಆಪ್ತರಿಂದ ಸದನದಲ್ಲಿ ಸಿಎಂ ಹೇಳಿಕೆಯ ಬಗ್ಗೆ ಮಾಹಿತಿ ಹೋಯಿತು. ಈ ಹಿನ್ನೆಲೆ ಒಪ್ಪಂದದ ಬಗ್ಗೆ ಮಾತಾಡಿ ಡಿಸಿಎಂ ಡಿಕೆಶಿ ತಿರುಗೇಟನ್ನ ನೀಡಿದ್ರು. ಕದನ ವಿರಾಮ ಉಲ್ಲಂಘಿಸಿ ಸದನದಲ್ಲಿ ಸಿಎಂ ಕುರ್ಚಿ ಬಾಂಬ್. ನಾನೇ ಸಿಎಂ, ನಾನೇ ಮುಂದುವರಿಕೆ, ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಅಂತ ಹೊಸ ಆತ್ಮವಿಶ್ವಾಸವನ್ನ ಸಿಎಂ ಸಿದ್ದರಾಮಯ್ಯ ತೋರಿಸಿದ್ರು. ಸಿದ್ದರಾಮಯ್ಯಗೆ ಬೂಸ್ಟರ್ ಡೋಸ್ ಕೊಟ್ಟಿದೆ ಡಿನ್ನರ್ ಮೀಟಿಂಗ್ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಅವರ ಆಪ್ತರು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡ್ಬೇಡಿ, ಹೈಕಮಾಂಡ್ ಕಡೆಗೆ ಬೆರಳು ತೋರಿಸ್ತಾ ಒಂದ್ ಸ್ವಲ್ಪ ದಿನ ಹಂಗೆ ತಳ್ಳಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸಿಎಂ ಮಾತಲ್ಲಿ 108 ನಿಗೂಢತೆ ಇದೆ, ಡಿಕೆಶಿಗೆ ಕಬ್ಬಿಣದ ಕಡ್ಲೆ ಆಗ್ಬಿಡ್ತಾ ಇದ್ವು ಅಂತ. ಚರ್ಚೆ ಮುಂದುವರಿಸ್ತಾ ಹೋಗೋಣ. ಉಪಾಧ್ಯಾಯ ಸರ್, ಒಂದ್ ಕಡೆ ಡಿನ್ನರ್ ಮೀಟಿಂಗ್ಗಳು ನಡೆಯುತ್ತೆ, ನೀವು ಗಮನಿಸಿರಬಹುದು. ಬೆಂಗಳೂರಲ್ಲೂ ಅಷ್ಟೇ, ಬೆಳಗಾವಿಗೆ ಹೋದ್ಮೇಲೂ ಅಷ್ಟೇ ಸಾಕಷ್ಟು ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗು ಇದೆಲ್ಲವೂ ಆಗುತ್ತೆ. ಈ ಮೀಟಿಂಗ್ಗಳು ಸೇರೋದೇ ಅಲ್ಲೊಂದು ಚರ್ಚೆಯನ್ನ ನಡೆಸೋದಕ್ಕೆ ಅನ್ನೋದು ಬಹಿರಂಗವಾಗಿ ಗೊತ್ತಿರೋ ವಿಚಾರ. ಸದನ ಆರಂಭ ಆದಾಗ್ಲಿಂದಲೂ ಸಿಎಂ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಡಲ್ ಆಗೇ ಇದ್ರು. ಆದ್ರೆ ಯಾಕೋ ನೆನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆದ ನಂತರ ಬೂಸ್ಟರ್ ಡೋಸ್ ಸಿಕ್ಕಂಗಾಯ್ತಾ ಅವ್ರಿಗೆ ಅಂತ. ಅದಕ್ಕೆ ಮೊದಲು ನೀವೊಂದು ಮಾತು ಹೇಳ್ತಾ ಇದ್ರಿ, ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಎಸ್ ಸರ್. ತಾಯಿ ಜಗದೀಶ್ವರಿ ಹೇಳಿದ್ದಾಳೆ, ಏನೋ ಶಿವಕುಮಾರ್ ಅವರು ಇನ್ನು 1 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇದು ಯಾರು ಹೇಳಿದವರು? ಜಗದೀಶ್ವರಿ ಯಾರ ಕಿವಿಗೆ ಹೇಳಿದ್ರು? ಇದು ಯಾರ ಬಾಯಿಂದ ಬಂತು 1 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ? ಸರ್, ಅಲ್ಲಿ ಪ್ರಶ್ನೆ ಕೇಳ್ತಾರೆ ಸರ್. ಅಲ್ಲಿ ಆ ದೇವಸ್ಥಾನದಲ್ಲಿ ಏನಂತಂದ್ರೆ ಸಮಥಿಂಗ್ ಹೊಂಬಾಳೆ ಏನೋ ಇಟ್ಟು ಪ್ರಶ್ನೆ ಕೇಳ್ತಾರಂತೆ. ನಾನು ಈ ವಿಚಾರಗಳು ಬಂದಾಗ ನಾನು ತಿಳ್ಕೊಂಡೆ ಇದು ಹೆಂಗೆ, ಆ ದೇವಸ್ಥಾನದಲ್ಲಿ ಯಾವ ತರ ಏನು ಎತ್ತ ಅಂತ ಹೇಳಿ. ಸೊ ನಿಮಗೆ ಗೊತ್ತಿರಬಹುದು, ಬಹಳಷ್ಟು ದೇವಸ್ಥಾನಗಳಲ್ಲಿ ದೇವ್ರ ಹತ್ರ ಪ್ರಶ್ನೆ ಕೇಳ್ತಾರೆ. ಕೆಲವರು
ಕವಡೆ ಶಾಸ್ತ್ರ ಕೇಳ್ತಾರೆ, ಕೆಲವರು ಹೂ ಕೇಳ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಾದಂತಹ ಒಂದೊಂದು ಆಚರಣೆ ಇರುತ್ತೆ. ಸೊ ಅಲ್ಲಿ ಹೊಂಬಾಳೆಯನ್ನಿಟ್ಟು ಏನೋ ದೇವ್ರ ಹತ್ರ ಪ್ರಶ್ನೆ ಕೇಳ್ತಾರಂತೆ. ಆ ಪ್ರಶ್ನೆ ಕೇಳಿದಾಗ ಇಂಥ ಕಡೆ ಅಂದ್ರೆ ಎಡಭಾಗದಿಂದನೋ ಬಲಭಾಗದಿಂದನೋ ಈ ಥರದ್ದು ಏನಾದರೂ ಹೂವೋ ಅಥವಾ ಏನಾದರೂ ಬಿದ್ದರೆ ಅದು ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಂತ ಭಾವಿಸೋದು ನಮ್ಮ ಪದ್ಧತಿಗಳಲ್ಲಿ, ಆಚರಣೆಯಲ್ಲಿ ನಡ್ಕೊಂಡು ಬಂದಿದೆ. ಸೊ ಇದು ನಂಬದವ್ರಿಗೂ ಹೌದು, ನಂಬದೇ ಇದ್ದವ್ರಿಗಿಲ್ಲ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆ ಕೇಳಿದಾಗ 1 ತಿಂಗಳಲ್ಲಿ ಈ ರೀತಿ ಆಗುತ್ತೆ ಅಂತ ಆ ದೇವರು ಅಭಯ ಕೊಟ್ಟಿದೆ ಅನ್ನುವಂಥದ್ದು ಆ ದೇವಸ್ಥಾನದಿಂದ ಬಂದಂಥ ವಿಚಾರ. ಎನಿವೆ ಪಾಪ ಬಹಳ ಖುಷಿಯಾಗಿರ್ಬೇಕು. ಅವರು ಬಹಳ ಖುಷಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬರ್ಲಿ, ನೋಡೋಣ ಏನೇನಾಗುತ್ತೆ ಬೆಂಗಳೂರಿನಲ್ಲಿ. ಅದೇ ಡಿನ್ನರ್ ಮೀಟಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಡಿನ್ನರ್ ಮೀಟಿಂಗ್ಗಳು ಈಗ ಸಿದ್ದರಾಮಯ್ಯನವರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂದ್ರೆ, ಅವರೊಬ್ಬರೇ ಆಟ ಆಡ್ತಾ ಇಲ್ಲ, ಅವರ ಕೆಲವು ಬಹಳ ಹತ್ತಿರದ ಲೀಡರ್ಸ್ ಕೂಡ ಅವರು ಒಂದು ಡಿಫ್ರೆಂಟ್ ಗೇಮ್ಸ್ ಆಡ್ತಾ ಇದ್ದಾರೆ. ಈಗ ಜಾರಕಿಹೊಳಿ ಅವ್ರದೇ ಒಂದು ಗೇಮ್ ಇದೆ. ಅವರಿಗೆ 2028ಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ, ಆಕಾಂಕ್ಷಿ ಅಲ್ಲ, ನನಗೆ 28ಕ್ಕೆ ಆಗ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಸಿದ್ಧತೆಗಳು ಮಾಡ್ಕೊತಾ ಇದ್ದಾರೆ. ಅವರಿಗೆ ಈಗ ಸದ್ಯಕ್ಕೆ ಏನಾಗಬೇಕು, ಶಿವಕುಮಾರ್ ಅವ್ರ ಕುರ್ಚಿ ಬಿಟ್ಕೊಟ್ರೆ ಆ ಕುರ್ಚಿಗೆ ಹೋಗ್ಬೇಕು ಅಂತ ಹೇಳಿ KPCC ಅಧ್ಯಕ್ಷ ಆಗ್ಬೇಕು. ಸೊ KPCC ಅಧ್ಯಕ್ಷ ಆಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ ಏನಾದರೂ ಈಗ ಗೆದ್ದು ಬಂದ್ರೆ ತಾವೇ ಮುಖ್ಯಮಂತ್ರಿ ಆಗ್ತೀವಿ ಅನ್ನೋ ಒಂದು ಅವರಿಗೆ ನಂಬಿಕೆ ಇದೆ. ಸೊ ಹೀಗೆ 3-4 ಜನ ರೆಡಿ ಆಗಿದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೀವಿ ಪರಮೇಶ್ವರ್ ಕೂಡ ರೆಡಿ ಆಗಿದ್ದಾರೆ. ಆಮೇಲೆ ಪರಮೇಶ್ವರ್ ಪರವಾಗಿ ಸಿದ್ದರಾಮಯ್ಯನವರು 1-2 ಮಾತುಗಳನ್ನು ಹೇಳಿರೋದನ್ನು ಕೇಳಿದ್ದೀವಿ. ರಾಜಣ್ಣ ಮಾತಾಡಿದ್ದಾರೆ. ಪರಮೇಶ್ವರ್ ಅವ್ರನ್ನ ತಳ್ಳಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹಿ ಇಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ ಅಂಡ್ ಸಿದ್ದರಾಮಯ್ಯನ ವಿರುದ್ಧ ಯಾವತ್ತೂ ಮಾತಾಡ್ತಾ ಇಲ್ಲ ಅವರು. ಅಂಡ್ ಅವರು ಸಾಕಷ್ಟು ಸರಿ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನೇ ಪೂರ್ತಿ ಟರ್ನ್ ಮಾಡ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇಟ್ ಇಸ್ ಪಾಸಿಬಲ್ ದಟ್ ಸಿದ್ದರಾಮಯ್ಯ, ಇಫ್ ಇಟ್ ಕಮ್ಸ್ ಟು push to the wall, he may even project ಪರಮೇಶ್ವರ್. ಪರಮೇಶ್ವರ್ ಕಡೆ ಆಯ್ತು ಆಗೋದಾದ್ರೆ, ಈಗ ಬದಲಾವಣೆ ಆಗ್ಬೇಕಂದ್ರೆ ಪರಮೇಶ್ವರ್ ಆಗ್ಲಿ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಯಾರು ಆಗಿಲ್ಲ ಅಂತ ಹೇಳಿ ಅವರನ್ನ ಪ್ರೊಜೆಕ್ಟ್ ಮಾಡಿ ಅವರ ಸಪೋರ್ಟರ್ಸ್ಗೆ ನೀವೆಲ್ಲ ಪರಮೇಶ್ವರ್ ಸಪೋರ್ಟ್ ಮಾಡಿ ಅಂದ್ರೆ ಗೇಮ್ ವಿಲ್ ಬಿ ಓವರ್. ಐ ಡೋಂಟ್ ಥಿಂಕ್ ಶಿವಕುಮಾರ್ ಹ್ಯಾಸ್ ಎ ಚಾನ್ಸ್. ಈಗ ಸಿದ್ದರಾಮಯ್ಯನವರು ಅವರ ಸಪೋರ್ಟರ್ಸ್ಗೆ ಸಪೋರ್ಟ್ ಮಾಡಿ ಅಂದ್ರೆ ಪರಮೇಶ್ವರ್ ವಿಲ್ ಎಮರ್ಜ್ ದಿ ಲೀಡರ್ ವಿತ್ ಮೆಜಾರಿಟಿ. ಹಾಗಾಗಿ ಇದೆಲ್ಲ ಒಳಗಿಂದ ಒಳಗೆ ಬಹಳಷ್ಟು ಗೇಮ್ಸ್ ನಡೀತಾ ಇದೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕೇರಳ ಎಲೆಕ್ಷನ್ ಇದೆ. ಕೇರಳ ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಅಲ್ಲ ಸರ್, ಕರ್ನಾಟಕದ ನಾಯಕತ್ವ ಬದಲಾವಣೆ ಕೇರಳ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ? ಹಾಗಲ್ಲ, ಹೈಕಮಾಂಡ್ ಇಸ್ ಇಂಟ್ರೆಸ್ಟೆಡ್. ಹೈಕಮಾಂಡ್ಗೆ ಈ ಒಂದು ಡಿಸ್ಟ್ರಾಕ್ಷನ್ ಬೇಡ. ಕೇರಳ ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ರು ಹೇಳ್ತಾರೆ ನೋಡಿ, ನಾವು ಅಲ್ಲೆಲ್ಲ ಫುಲ್ ಕಾನ್ಸಂಟ್ರೇಟ್ ಮಾಡಬೇಕು, ನಿಮ್ಮ ಸಮಸ್ಯೆ ಬದಿಗೆ ಇಟ್ಬಿಟ್ಟು ಫಸ್ಟ್ ಕೇರಳದಲ್ಲಿ ಬಿಹಾರ್ ಎಲೆಕ್ಷನ್ಸ್ ಆಲ್ಸೋ ಅಲ್ವಾ ಸರ್? ಬಿಹಾರ್ ಎಲೆಕ್ಷನ್ ಮುಗಿದೈತೆ ಮೇಡಮ್. ಈಗ ಕೇರಳ ಬರ್ತಾ ಇದೆ, ಆಮೇಲೆ ಬೆಂಗಾಲ್ ಬರುತ್ತೆ. ಅದೇ ಬಿಹಾರಲ್ಲೂ ಹಂಗೆ ಬಿಸಿ ಅದು ಇಂಪಾರ್ಟೆಂಟ್ ಅಂತ ಇದ್ರು, ಅದ್ರ ಕತೆ ಮುಗ್ದು ಹೋಯ್ತು. ಈಗ ಕೇರಳ ವಿಚಾರದಲ್ಲೂ ಹಂಗೆ ಆದ್ರೆ DCM ನಡೆ ಏನಾಗಿರಬಹುದು ಅಂತ. ಅಲ್ಲ, ಕೇರಳ ನೋಡಿ, ಈಗ KC ವೇಣು ಅಂಡ್ ಅಲ್ಲಿ ಎಲೆಕ್ಷನ್ ನಲ್ಲಿ LDF ಗಿಂತ UDF ಗೆ ಹೆಚ್ಚು ಸ್ಥಾನಗಳು ಬಂದಿದೆ ಲೋಕಲ್ ಎಲೆಕ್ಷನ್ಸ್ ನಲ್ಲಿ. ಸೊ ಹಾಗಾಗಿ ದೇ ಹ್ಯಾವ್ ಸಮ್ ಹೋಪ್ಸ್ ದಟ್ ದೇ ವಿಲ್ ಕಮ್ ಬ್ಯಾಕ್ ಟು ಪವರ್ ಆಫ್ಟರ್ 12 years. ಸೊ ಹಾಗಾಗಿ ದೇ ಡೋಂಟ್ ವಾಂಟ್ ಟು ಎನಿ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್. ಅಂಡ್ ಶಿವಕುಮಾರ್ ಅವ್ರಿಗೂ ಹೇಳ್ತಾರೆ, ನೋಡಿ ನೀವು ಎಲೆಕ್ಷನ್ ಎಲ್ಲ ಗೆಲ್ಸೋದ್ರಲ್ಲಿ ನೀವು ಬಹಳ ಚಾಣಾಕ್ಷರಿದ್ದೀರಿ, ಕೇರಳ ಎಲೆಕ್ಷನ್ ಒಂದು ಗೆಲ್ಸ್ಬಿಡಿ, ಆಮೇಲೆ ನಿಮ್ಮನ್ನ ಇಮಿಡಿಯೇಟ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರೋಣ ಅಂತ ಹೇಳಿ. ಸೊ ಏಪ್ರಿಲ್ ವರೆಗೂ ಮುಂದುವರಿಯ ಸಾಧ್ಯತೆ ಇದೆ. ಓಕೆ ಸುನಿಲ್, ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲ್ CM DCM ಮಧ್ಯೆ ಇಡ್ಲಿ ಸಾಂಬಾರು ನಾಟಿ ಕೋಳಿ ತಿನ್ಬೇಕಾದ್ರೆ ಇದ್ದಂಥ ಒಗ್ಗಟ್ಟು ಸದನದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಆ ಒಗ್ಗಟ್ಟು ಹಾಳಾಗೋದಕ್ಕೆ ಕಾರಣ ನಿಮ್ಮ ಯತೀಂದ್ರ ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲಿ ಆಯ್ತಾ, ಹಾಳು ಮಾಡಿದ್ರು, ಬೆಂಕಿ ಹಚ್ಚಿದ್ರು ಫಸ್ಟ್ ದಿನಾನೇ, ಅದು ಇಡೀ 10 ದಿನಕ್ಕೂ ಹಚ್ಕೊಳ್ತು, ಅಲ್ಲಿಗೆ ಅದ್ರ ಕತೆ ಮುಗೀತು. ಅಲ್ಲಿ ಸದನದಲ್ಲೂ ಕುರ್ಚಿ ಕದನದ ಬಗ್ಗೆ ಚರ್ಚೆಗೆ ಬರುತ್ತೆ ಅಂತಂದ್ರೆ, ಆ ಸದನದಿಂದ ಹೊರಗಡೆ ಬಂದ ಮೇಲೆ ನಿಮ್ಮ ಸದಸ್ಯರು ಬಣಗಳ ನಡುವೆ
ಸ್ಟೇಟ್ಮೆಂಟ್ಗಳು ಎಕ್ಸ್ಚೇಂಜ್ ಆಗ್ತವೆ ಅಂತ ಹೇಳಿದ್ರೆ ಅದಕ್ಕಿಂತ ಅವಮಾನ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಬಹಳಷ್ಟಿದೆ ಅನ್ನೋದು ಅದು ಡೇ ಒನ್ ಇಂದನೂ ಗೊತ್ತಿದೆ. ಎಸ್ ಸುನಿಲ್ ಹೇಳಿ. ನಾವು ಇಡೀ ಕರ್ನಾಟಕದ ರಾಜಕಾರಣಿ ಇತಿಹಾಸಕ್ಕೆ ತೆಗೆದಾಗ ಎಂತೆಂಥ ಇನ್ಸಿಡೆಂಟ್ಗಳು ನಡೆದಿದ್ದನ್ನ ನಾವು ಎಲ್ಲ ನೋಡಿದ್ದೀವಿ. ಆದರೆ ಇದರಿಂದ ಈ ವಿಚಾರಗಳು ಪ್ರಸ್ತಾಪ ಮಾಡೋದ್ರಿಂದ ಅವಮಾನ ಆಯ್ತು ಅನ್ನೋದು ಅದು ಬೇರೆ ವಿಚಾರ, ಅದು ಅಲ್ಲಿ ಅಸ್ಪಷ್ಟ ವಿಚಾರ. ಬಟ್ ಏನಾಗಿದೆ, ವಿರೋಧ ಸ್ಪಷ್ಟವಾಗಿ ಹೇಳಿ ನನಗೆ ವಿಚಾರಗಳನ್ನ ಎತ್ತಿದಾಗ ಈ ವಿಚಾರಗಳು ಪ್ರಸ್ತಾಪ ಆಗಿದೆ. ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್ ಅವರೇ, ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಈಗ ಹೇಳಿ ಹೇಳಿ ಕೇಳಿಸ್ತಿದೆ ಹೇಳಿ. ಹಲೋ, ಕೇಳಿಸ್ತಿದೆ ಹೇಳಿ ಮೇಡಮ್ ಅವರೇ. ಈಗ ಏನ್ ಹೇಳೋದಂದ್ರೆ, ಇದರಿಂದ ಪಕ್ಷದಲ್ಲಾಗಿರ್ಬೋದು, ನಾಯಕರುಗಳ ಮಧ್ಯೆ ಆಗಿರ್ಬೋದು, ಯಾವುದೇ ಗೊಂದಲ ಇಲ್ಲ. ಅವರು ಏನು ಹೈಕಮಾಂಡ್ ಅವರು ಏನು ಆದೇಶ ಬಂತು ಅದ್ರ ಪ್ರಕಾರ ಇಬ್ರು ಒಗ್ಗಟ್ಟಾಗಿ ಈ ರಾಜ್ಯನ ಅಭಿವೃದ್ಧಿ ಪಥದ ಕೊಂಡೊಯ್ತಾರೆ. ಇದು ಇಬ್ರು ಸೇರಿ ಒಗ್ಗಟ್ಟಾಗಿ ಈ ರಾಜ್ಯನ ಪ್ರಗತಿ ಕೊಂಡೋಗೋದಕ್ಕೆ ವಿರೋಧ ಪಕ್ಷಗಳು ಹುನ್ನಾರ ನಡೀತಾ ಇದೆ ಅಷ್ಟೇ ಹೊರತು ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೋಗ್ತಾರೆ ಇಬ್ರು ಅಂತ ಹೇಳ್ತಿದಿರಲ್ಲ, ಅದೇ ಕಾಮಿಡಿ ಸ್ಟೇಟ್ಮೆಂಟ್. ಹೊಟ್ಟೆ ಉರಿ, ವಿರೋಧ ಪಕ್ಷದವ್ರು ಹೊಟ್ಟೆ ಉರಿ, ಅದರಿಂದ ಇದು ನಡೀತಾ ಇರೋದು. ಹೊಟ್ಟೆ ಉರಿದ್ರೆ ಜಲಸಲ್ ಕುಡಿಲಿ ಬಿಡಿ, ಹೊಟ್ಟೆ ಉರಿದ್ರೆ ತಣ್ಣೀರ್ ಕುಡಿಲಿ, ಅದು ಬೇರೆ ಪ್ರಶ್ನೆ. ಅಭಿವೃದ್ಧಿ ಪಥ ಅಂತ ಕಾನ್ಸೆಪ್ಟ್ ಏನಾದ್ರು ಗೊತ್ತಾ ನಿಮ್ಗೆ? ಒಂದ್ ಸ್ವಲ್ಪ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಭಿವೃದ್ಧಿ ಪಥ ಅಂತಂದ್ರೆ ಏನು, ನಿಮ್ ಲೆಕ್ಕದಲ್ಲಿ ಏನು ಸ್ವಲ್ಪ ಹೇಳ್ತೀರಾ? ಏನ್ ಮೇಡಮ್ ನೀವು ಹಿಂಗ್ ಮಾತಾಡ್ತೀರಾ ಮೇಡಮ್ ಅವರೇ? ಹೌದು, ನಾನು ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಅದಕ್ಕೆ ನಿಮಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಲ್ಲ, ಈಗ ಏನಾಗ್ತಿದೆ ಅಂದ್ರೆ ಮೇಡಮ್, ಈಗ ಪಕ್ಷ ಅಂದ್ಮೇಲೆ ಮೇಡಮ್ ಸಣ್ಣ ಪುಟ್ಟ ಘಟನೆಗಳು ಅವೆಲ್ಲ ನಡೆದ ಸಹಜ. ಇದನ್ನ ಮೀರಿ ಹೈಕಮಾಂಡ್ ತೀರ್ಮಾನ ತಗೊಂಡು ಒಂದು ಒಳ್ಳೆ ತೀರ್ಮಾನ ಆಗುತ್ತೆ.